ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತಹ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದಿವಸ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಎಸಿಕೇಲ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 16ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಎಸಿಕೇಲ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 16ನೇ ವಚನ. ಹಲ್ಲೆಲೂಯ. ಇಲ್ಲಿ ಪ್ರವಾದಿಯಾದ ಎಸಿಕೇಲನು ಆತನು ಆ ಒಂದು ಪ್ರವಾದನೆಯನ್ನು ನುಡಿಯುವಾಗ ಅವನು ಎಲ್ಲಿದ್ದಾನೆ? ಕೇದಾರ್ ಆ ಒಂದು ಹೊಳೆಯ ಒಂದು ಬಳಿಯಲ್ಲಿ. ಅಂದ್ರೆ ಅರ್ಥ ಏನಂತಂದ್ರೆ ಯೆರೂಸಲೇಮಿನಿಂದ ಇಸ್ರಾಯೇಲರನ್ನ ಅವರನ್ನ ಆ ಬಾಬೆಲ್ ದೇಶಕ್ಕೆ ಆ ನೆಬೂಕದ್ನೆಚ್ಚರನು ಆತನು ದಾಸತ್ವದಲ್ಲಿ ಹಿಡಿದುಕೊಂಡು ಹೋಗಿದ್ದಾನೆ. ಏನ್ ಕಾರಣ ಆಗಿದೆ ಅಂತಂದ್ರೆ ಇಸ್ರಾಯೇಲರು ದೇವರ ಮಾತನ್ನ ಕೇಳದೆ, ದೇವರ ಆಜ್ಞೆಯಲ್ಲಿ ನಡೆಯದೆ, ದೇವರ ವಾಗ್ದಾನ ದೇಶದಲ್ಲಿ ಸಂತೋಷವಾಗಿ ಜೀವಿಸ್ತಾ ಇದ್ರು ಕೂಡ ಆ ಸಂತೋಷದ ಮದದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಎಲ್ಲಾ ಸರ್ವಶಕ್ತನಾದ ದೇವರನ್ನ ಬಿಟ್ಟು ಯಾರು ಅನ್ಯ ದೇಶಸ್ಥರು ಅವರ ಒಂದು ದೇಶದಲ್ಲಿ ಇದ್ದಾರೆ ಅವರ ಮಾತನ್ನ ಕೇಳಿ ಬೇಡವಾದ ಅನೇಕ ದೇವರುಗಳಲ್ಲದವುಗಳನ್ನೆಲ್ಲ ಅವರು ಆರಾಧನೆ ಮಾಡ್ತಿರೋದು. ಈ ಒಂದು ಕಾರ್ಯಗಳಲ್ಲಿ ನಡೆದಂತ ಸಂದರ್ಭದಲ್ಲಿ ನೆಬೂಕದ್ನೆಚ್ಚರನು ಆ ಒಂದು ಇಸ್ರಾಯೇಲ್ ದೇಶಕ್ಕೆ ಬಂದು ಸಂಪೂರ್ಣವಾಗಿ ಆಲಯವನ್ನ, ದೇಶವನ್ನ, ಜನರನ್ನ ನಾಶ ಮಾಡಿ ಅವರನ್ನೆಲ್ಲರನ್ನ ದಾಸರನ್ನಾಗಿ ತೆಗೆದುಕೊಂಡು ಹೋಗ್ತಾನೆ. ದಾಸರನ್ನಾಗಿ ತೆಗೆದುಕೊಂಡು ಹೋದ ನಂತರ ಅಲ್ಲೇನಾಗುತ್ತೆ? ಕೆಲವರು ಮಾತ್ರವೇ ಉಳಿತಾರೆ. ಅಂದ್ರೆ ಮುಖ್ಯವಾದವರು, ಪರಿಣಿತರು, ಜ್ಞಾನವುಳ್ಳವರನ್ನ ನೆಬೂಕದ್ನೆಚ್ಚರ ತೆಗೆದುಕೊಂಡು ಹೋಗ್ತಾನೆ. ಕೆಲವರನ್ನ ಸಾಯಿಸ್ತಾನೆ. ಕೆಲವರು ಮಾತ್ರವೇ ಆ ಇಸ್ರಾಯೇಲ್ ದೇಶದಲ್ಲಿ ಉಳಿತಾರೆ. ಉಳಿಯುವಂತವರಿಗೆ ತನ್ನ ಪ್ರತಿನಿಧಿಯಾಗಿ ಒಬ್ಬ ರಾಜನನ್ನ ಅಲ್ಲಿ ನೇಮಿಸ್ತಾನೆ. ಸೊ 3 ರೀತಿಯ ಪಂಗಡಗಳನ್ನ ನಾವು ನೋಡುದು. ಒಂದು, ದಾಸತ್ವದಲ್ಲಿ ಹೋದವರು, ಅದರಲ್ಲಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರೆಲ್ಲ ಬರ್ತಾರೆ. ಎರಡನೇದಾಗಿ ಅಲ್ಲಿ ಒಂದು ದೇಶವನ್ನು ಆಕ್ರಮಣ ಮಾಡಿದಾಗ, ಆ ದೇಶವನ್ನು ಸುಟ್ಟಾಗ ಸಂಪೂರ್ಣವಾಗಿ ಸತ್ತವರು ಅಲ್ಲಿದ್ದಾರೆ, ಆ ಒಂದು ಗುಂಪಿದೆ. 3ನೇ ಗುಂಪು ಏನಂತಂದ್ರೆ ಏನೂ ಉಪಯೋಗಕ್ಕೆ ಬಾರದವರು, ಇವರು ಏನಕ್ಕೂ ಕೂಡ ಪ್ರಯೋಜನ ಇಲ್ಲ ಅನ್ನೋರು ಎಲ್ಲಿದ್ದಾರೆ? ಅವರು ಇಸ್ರೇಲ್ ದೇಶದಲ್ಲೇ ಇದ್ದಾರೆ. ಅವರಿಗೆ ಏನೂ ಪ್ರಯೋಜನವಿಲ್ಲದ ಒಬ್ಬ ವ್ಯಕ್ತಿಯನ್ನ ನೇಮಿಸಿ, ನೀನು ಇವರನ್ನ ನೋಡ್ಕೊತಾ ಇರು, ನಾನು ನನ್ನ ದೇಶಕ್ಕೆ ಹೋಗ್ತೇನೆ, ಅಲ್ಲಿಂದ ಎಲ್ಲರೂ ನಾನು ಮಾನಿಟರ್ ಮಾಡ್ತೇನೆ ಅನ್ನುವ ರೀತಿಯಲ್ಲಿ ಈ 3 ಗುಂಪನ್ನ ನೋಡ್ತಾ ಇದ್ದೇವೆ. ಈ ಎಸಿಕೇಲ ಎಲ್ಲಿದ್ದೇನೆ ಅಂತಂದ್ರೆ ಅದನ್ನು ಬಾಬೆಲ್ ದೇಶದಲ್ಲಿ ಯಾರು ಪರಿಣಿತರು, ಜ್ಞಾನವುಳ್ಳವರು, ವಿವೇಕವುಳ್ಳವರನ್ನ ಕರೆದುಕೊಂಡು ಹೋದರೆ ಆ ಗುಂಪಿನಲ್ಲಿದ್ದಂತ ವ್ಯಕ್ತಿಗೆ ದೇವರು ಪ್ರವಾದನೆಯನ್ನು ನುಡಿಯುತ್ತಾರೆ. ದೇವರು ಆತನ ಜೊತೆ ಮಾತನಾಡೋದಕ್ಕೆ ಪ್ರಾರಂಭಿಸುತ್ತಾರೆ. ದೇವರು ಆ ಒಂದು ಇಸ್ರೇಲ್ ದೇಶದ ಜನರ ವಿಚಾರವಾಗಿ ಪ್ರವಾದನೆ ನುಡಿದಕ್ಕೆ ಪ್ರಾರಂಭ ಮಾಡ್ತಾರೆ. ಎಸಿಕೇಲ 7ನೇ 16ನೇ ವರ್ಷದಲ್ಲಿ ಏನ್ ನಡೀತದೆ? ಅವರಲ್ಲಿ ಪಲಾಯನ ಮಾಡಿದವರು ತಪ್ಪಿಸಿಕೊಂಡು ತಮ್ಮ ಅಧರ್ಮದಲ್ಲಿಯೇ ಇದ್ದು ಡೊಂಗರಗಳಲ್ಲಿನ ಪಾರಿವಾಳಗಳಂತೆ ಬೆಟ್ಟಗಳ ಮೇಲೆ ಮೊರೆ ಇಡುತ್ತಿರುವರು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಶತ್ರುಗಳು ಬಂದು ಅಟ್ಯಾಕ್ ಮಾಡಿದಾಗ ಅವರಿಂದ ಕೈಯಿಂದ ತಪ್ಪಿಸಿದವರು ಅವರೆಲ್ಲ ಹೋಗಿದಾರಂತೆ? ತಮ್ಮ ಅಧರ್ಮದಲ್ಲಿಯೇ ಅವರು ಇದ್ರು. ಆದ್ರೆ ಈಗ ಏನ್ ಮಾಡ್ತಾರೆ? ಡೊಂಗರಗಳಲ್ಲಿನ ಪಾರಿವಾಳದಂತೆ ಬೆಟ್ಟಗಳ ಮೇಲೆ ಮೊರೆ ಇಡುತ್ತಿರುವರು. ಹಲ್ಲೆಲೂಯ. ಸುಖ, ಸಮಾಧಾನ, ಸಂತೋಷ ಅವರ ದೇಶದಲ್ಲಿತ್ತು. ಧಾನ್ಯಗಳು ಇದ್ದುವು, ಹಾಲು ಜೇನು ಇದ್ದುವು. ಆದ್ರೆ ಆ ಹಾಲು ಜೇನುವನ್ನು ಆಸ್ವಾದಿಸುತ್ತಾ ಸುಖ ಸಂಪತ್ತನ್ನು ಆಸ್ವಾದಿಸುತ್ತಾ ಅಲ್ಲಿಯ ಜನರು ಯಾವ ಕಡೆ ತಿರುಗಿದ್ರು? ಅನ್ಯ ಜನರ ಎಲ್ಲ ಒಂದು ಆಚಾರ ವಿಚಾರಗಳ ಕಡೆಗೆ ತಿರುಗಿದ್ರು. ಯಾವಾಗ ಆ ಕಾರ್ಯಗಳು ಅವರ ಮನಸ್ಸು ದೇವರನ್ನ ಬಿಟ್ಟು ಬೇರೆ ಕಡೆ ತಿರುಗುತ್ತೋ, ದೇವರ ವಾಕ್ಯವನ್ನ ಬಿಟ್ಟು ಬೇರೆ ಕಡೆ ತಿರುಗುತ್ತೋ, ದೇವರ ಆಜ್ಞೆಗಳನ್ನ ಬಿಟ್ಟು ಯಾವಾಗ ಬೇರೆ ಕಡೆ ತಿರುಗುತ್ತೋ, ಶತ್ರು ಆಕ್ರಮಣ ಮಾಡುವುದಕ್ಕೆ ಅದು ಮಾರ್ಗವಾಯಿತು. ಇಸ್ರೇಲ್ ದೇಶದವರೇ ತಮ್ಮ ಬಾಗಿಲವನ್ನ ಶತ್ರುವಿಗೆ ಒಳಗಡೆ ಬರುವುದಕ್ಕೆ ಅವಕಾಶ ಮಾಡಿಕೊಂಡ್ರು. ಯಾಕಂದ್ರೆ ಏನು ನಡೆಯಬೇಕು? ನಾವು ವಾಕ್ಯವನ್ನು ನೋಡ್ತೇವೆ. ಒಂದು ಕೂದಲು ಕೆಳಗಡೆ ಬೀಳಬೇಕಂತಂದ್ರೂ ಕೂಡ ದೇವರ ಅಪ್ಪಣೆ ಇರಬೇಕು. ಹಲ್ಲೆಲೂಯ.
ದೇವರ ಅಪ್ಪಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ನಡೆಯೋದಿಲ್ಲ. ಇವತ್ತಿನ ದಿವಸ ಕೂಡ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸೋಣ. ನಾವು ಒಂದು ಬಾರಿ ನಮ್ಮ ಜೀವಿತದ ಪುಟಗಳನ್ನ ತೆಗೆದು ನೋಡೋಣ. ಯಾವ ರೀತಿಯಲ್ಲಿ ನಾವು ಜೀವಿಸುವವರಾಗಿದ್ದೇವೆ? ನಮ್ಮಲ್ಲಿ ಸೈತಾನನಿಗೆ ಅವಕಾಶ ಕೊಡೋದಕ್ಕೆ ಯಾವುದಾದ್ರೂ ಬಾಗಿಲು ತೆರೆಯಲ್ಪಟ್ಟಿದೆಯಾ? ಅದು ತೆರೆಯಲ್ಪಟ್ಟಿದ್ದಾದ್ರೆ ಯಾಕೆ, ಯಾವ ಕೃತ್ಯದಿಂದ, ಯಾವ ಆಲೋಚನೆಯಿಂದ, ಯಾವ ಮಾತುಗಳಿಂದ ಅನ್ನೋದನ್ನ ನಾವು ನೋಡ್ರಿ. ಒಂದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಒಂದು ವೇಳೆ ಶತ್ರು ಒಳಗಡೆ ಬಂದಿದ್ದಾರೆ, ಒಂದು ದೇಶದ ಒಳಗಡೆ ಶತ್ರು ಒಳಗಡೆ ಬಂದಿದ್ದಾರೆ, ನಾವೇನ್ ಮಾಡ್ತಿದೀವಿ? ಬಾಗಿಲನ್ನ ಮುಚ್ಚಿಕೊಂಡು ಬೇರೆ ಉಳಿದ ಶತ್ರುಗಳ ಜೊತೆ ಯುದ್ಧ ಮಾಡ್ತಾ ಇದ್ದೀವಿ. ಆದ್ರೆ ಒಳಗಡೆ ಇರುವಂತ ಶತ್ರುವಿನ ಕಥೆ ಏನು? ಅವನ್ನ ಫಸ್ಟ್ ಹೊರಗಡೆ ಹಾಕದೆ ನಾವು ಆ ಬಾಗಿಲನ್ನ ಮುಚ್ಚಿ ನಾವು ಹೊರಗಡೆ ಇರೋ ಜೊತೆ ಹೋರಾಡ್ತಾ ಇದ್ದೇವೆ. ಒಂದನ್ನು ತಿಳಿದುಕೊಳ್ಳಬೇಕು ಅಂತಂದ್ರೆ, ಹೊರಗಡೆ ಇರುವ ಶತ್ರುಗಳನ್ನಾದ್ರೂ ಹೋರಾಡಬಹುದು, ಆದ್ರೆ ಒಳಗಡೆ ಇರುವಂತ ಶತ್ರುವಿನ ಜೊತೆ ಹೋರಾಡೋದು ಬಹಳ ಕಷ್ಟ. ಯಾಕಂತಂದ್ರೆ ಶತ್ರು ಯಾರು ಅಂತಾನೆ ಗೊತ್ತಾಗಲ್ಲ. ಆ ಶತ್ರು ಯಾರು ಎಂದು ನೋಡುವಾಗ ನಮ್ಮ ದೇಹ ಆಗಿದೆ. ನಮ್ಮ ದೇಹದ ಆಲೋಚನೆಗಳು, ನಮ್ಮ ದೇಹದ ಇಚ್ಛೆಗಳು, ನಮ್ಮ ದೇಹದ ಎಲ್ಲಾ ವಿಷಯಗಳು ನಮ್ಮ ವಿರುದ್ಧವಾಗಿ ಹೋರಾಡ್ತಾ ಇರ್ತದೆ. ನಮ್ಮ ಪರಲೋಕ ರಾಜ್ಯ ಪ್ರವೇಶದ ವಿರುದ್ಧವಾಗಿ ಹೋರಾಡ್ತಾ ಇರ್ತದೆ. ನಮ್ಮ ದೇವರನ್ನ ನಾವು ಸಲ್ಲಿಸುವ ವಿರುದ್ಧವಾಗಿ ಹೋರಾಡ್ತಾ ಇರ್ತದೆ ಪ್ರತಿನಿತ್ಯವೂ. ಅದಕ್ಕೋಸ್ಕರವಾಗಿ ನಮ್ಮ ದೇಹವನ್ನ, ಅದಕ್ಕೋಸ್ಕರವಾಗಿ ನಾವು ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಜೀವ ಯಜ್ಞವಾಗಿ ಕರ್ತನ ಮುಂದೆ ನಾವು ಸಮರ್ಪಿಸಬೇಕು. ದೇವರ ವಾಕ್ಯ ಹೇಳುತ್ತದೆ. ಇಲ್ಲಿ ಎಸಿಕೇಲ್ ಹೇಳ್ತಾ ಇದ್ದಾನೆ, ಪಲಾಯನ ಮಾಡಿದವರು ತಪ್ಪಿಸಿಕೊಂಡರು ಯಾವ ರೀತಿ ಮೊರೆ ಇಡ್ತಾ ಇದಾರಂತೆ? ಪಾರಿವಾಳದ ರೀತಿಯಲ್ಲಿ ಮೊರೆ ಇಡ್ತಾ ಇದ್ದಾರೆ. ಈ ಪಾರಿವಾಳಕ್ಕೆ ಏನಪ್ಪ ಸ್ಪೆಷಾಲಿಟಿ ಇದೆ? ಇಲ್ಲಿ ಪಾರಿವಾಳದ ಬಗ್ಗೆ ವಿಚಾರ ಹೇಳಬೇಕು ಅಂತಂದ್ರೆ ನೋಡುವಾಗ ನೋಡ್ರಿ, ಯೆಶಾಯ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 14ನೇ ವಚನ. ಯೆಶಾಯ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 14ನೇ ವಚನ ನೋಡುವಂತ ಸಮಯದಲ್ಲಿ ಅಲ್ಲಿ ಹಿಜ್ಕೀಯನ ಬಗ್ಗೆ ಹೇಳಲ್ಪಟ್ಟಿದೆ. ಹಿಜ್ಕೀಯನ ನಾನು ಯಾವ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಅನ್ನೋದನ್ನ ಹಿಜ್ಕೀಯನ ಹೇಳ್ತಾ ಇದ್ದಾನೆ. ಆತನಿಗೆ ರೋಗ ಹೊಡೆದಂತ ಸಂದರ್ಭದಲ್ಲಿ ದೇಹಕ್ಕೆ ಅದನ್ನ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ, ನಾನು ಬಾಣಕ್ಕಿ ಅಂತೆಯೂ ಬಕ್ಕದ ಹಾಗೂ ಕಿಚುಗುಟ್ಟಿದ್ದೇನೋ, ಪಾರಿವಾಳದಂತೆ ನಾನು ಮೊರೆ ಇಟ್ಟೆನು. ಹಲ್ಲೆಲೂಯಾ. ನಹೂಮ ಪ್ರವಾದನೆ ಗ್ರಂಥ, ಯಾಕಂದ್ರೆ ಹಿಜ್ಕೀಯದು ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಮೊರೆ ಇಟ್ಟ ಅಂತ ಅನ್ಕೊಂಡು ನೋಡೋದು 9ನೇ ವಚನ ನೋಡ್ರಿ. ಯಹೂದದ ಅರಸರಾದ ಹಿಜ್ಕೀಯನು ರೋಗದಿಂದ ಆರೋಗ್ಯವನ್ನು ಹೊಂದಿದ ನಂತರ ಅದನ್ನು ಬರೀತಾ ಇದ್ದಾನೆ. ಆದ್ರೆ ಯಾವ ರೀತಿಯಲ್ಲಿ ನಾನು ಮೊರೆ ಇಟ್ಟೆ ಅಂತ ಅನ್ಕೊಂಡು ಎಲ್ಲಿ ಹೇಳ್ತಾ ಇದ್ದಾನೆ? 14ನೇ ವಚನದಲ್ಲಿ ಆತನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಹೂಮ 2ನೇ ಅಧ್ಯಾಯ 7ನೇ ವಚನವನ್ನು ನೋಡುವಾಗ ನಹೂಮನೇ ಹೇಳ್ತಾ ಇದ್ದಾನೆ, ಅಲ್ಲಿ ಕೂಡ ಕ್ರಿಸ್ತ ದೇವರ ವಿರುದ್ಧವಾಗಿ ನಡೆದಂತ ಜನರು ಯಾವ ರೀತಿಯಲ್ಲಿ ಅವರ ಪರಿಸ್ಥಿತಿ ಆಗಿದೆ ಅಂತಂದ್ರೆ, ವಸ್ತ್ರವನ್ನ ಕಿತ್ತು ರಾಣಿಯನ್ನು ಬಯಲಿಗೆ ತರಲು ಆಕೆಯ ತೊತ್ತುಗಳು ಎದೆ ಬಡಿದುಕೊಂಡು ಪಾರಿವಾಳಗಳಂತೆ ಮುಳುಗುತ್ತಾರೆ. ಹಲ್ಲೆಲೂಯಾ. ಮುಳುಗುತ್ತಾರೆ ಅನ್ನುವಂತ ಶಬ್ದ ನಾವು ಇವತ್ತಿನ ದಿವಸ ಅಂಡರ್ಲೈನ್ ಮಾಡ್ಕೋಬೇಕು. ಈ ಪಾರಿವಾಳವನ್ನ ನೋಡಿದ್ದೀರಾ? ಪಾರಿವಾಳ ಯಾವಾಗಲೂ ಕಂಟಿನ್ಯೂಸ್ ಆಗಿ ಮುಳುಗುತ್ತಿರುತ್ತೆ. ಬೇರೆ ಹಕ್ಕಿಗಳಾದ್ರೂ ಕೀಕಿ ಅಂತ ಅನ್ಕೊಂಡು ಸುಮ್ಮನೆ ಇರ್ತವೆ. ಇದು ಕಂಟಿನ್ಯೂಸ್ ಆಗಿ ಒಂದು ಸ್ಟಾರ್ಟ್ ಮಾಡಿದ್ರೆ, ಎಚ್ಚರ ಆಯ್ತು ಅಂತಂದ್ರೆ, ಸ್ಟಾರ್ಟ್ ಆಯ್ತು ಅಂದ್ರೆ ಕಂಟಿನ್ಯೂಸ್ ಒಂಚೂರು ಗ್ಯಾಪ್ ಬಿಡದೆ ದೇವರು ಆ ಒಂದು ಸೃಷ್ಟಿಯಲ್ಲಿರುವಂತಹ ಪಾರಿವಾಳವನ್ನು ತೆಗೆದುಕೊಂಡು ಇವತ್ತಿನ ದಿವಸ ನಮಗೊಂದು ಪಾಠವನ್ನ ಕಲಿಸ್ತಾ ಇದ್ದಾನೆ. ಇಲ್ಲಿ ಎಸಿಕೇಲನ ಹೇಳ್ತಾ ಇದ್ದಾನೆ, ಪಲಾಯನ ಮಾಡಿದವರು ತಪ್ಪಿಸಿಕೊಂಡು ಈ ರೀತಿಯಲ್ಲಿ ಮೊರೆ ಇಡ್ತಾ ಇದ್ದಾರಂತೆ. ಹಿಜ್ಕೀಯನ ಹೇಳ್ತಾ ಇದೆ, ನನ್ನ ರೋಗದ ಸಂದರ್ಭದಲ್ಲಿ ನಾನು ಸಾಯ್ಬೇಕು, ನಾನು ಸಿದ್ಧನ ಆಗಬೇಕು, ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕು ಅಂತ ಅನ್ಕೊಂಡು, ಅಥವಾ ನನ್ನನ್ನ ಈ ಒಂದು ಭೂಮಿಯಿಂದ ದೂರ ಮಾಡಬೇಕು ಅಂತ ದೇವರು ನಿರ್ಧಾರ ಮಾಡಿದಾಗ ಆತನು ತನ್ನ ಆಯಸ್ಸಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಾನು ಈ ರೀತಿಯಲ್ಲಿ ಪ್ರಾರ್ಥನೆ, ಯಾವ ರೀತಿಯಲ್ಲಿ? ಪಾರಿವಾಳದ ರೀತಿಯಲ್ಲಿ ಮೊರೆ ಇಟ್ಟೆನು ಅಂತ ಹೇಳ್ತಾನೆ. ಈ ನಹೂಮ ಪ್ರವಾದಿ ಹೇಳ್ತಾ ಇದ್ದಾನೆ, ಇಸ್ರೇಲ್ ಜನರು ಯಾವ ರೀತಿಯಲ್ಲಿ ಮುಳುಗುತ್ತಾರಂತೆ? ಪಾರಿವಾಳದ ರೀತಿಯಲ್ಲಿ ಮುಳುಗುತ್ತಾರೆ. ಇವತ್ತಿನ ದಿವಸ ಪಾರಿವಾಳದ ಮುಖಾಂತರವಾಗಿ ದೇವರು ನಮಗೆ ಏನನ್ನ ಕಲಿಸಿಕೊಡ್ತಿದ್ದಾರೆ ಅಂತ ನೋಡುವಾಗ ನಮ್ಮ ಪ್ರಾರ್ಥನೆ ಪಾರಿವಾಳದ ಮುಳುಗುವ ರೀತಿಯಲ್ಲಿ ನಿರಂತರವಾಗಿರ್ಬೇಕು. ಹಲ್ಲೆಲೂಯಾ. ನೋಡಿ, ಪಾರಿವಾಳದ ಮುಳುಗೋದನ್ನ
ನಾವು ಕೇಳಿಸಿಕೊಂಡ್ರೆ ನಮ್ಗೆ ಅದ್ರ ಮೇಲೆ ಒಂದು ಕನಿಕರ ಬರುತ್ತೆ. ಯಾಕಪ್ಪ ಏನಾಯ್ತು, ನೋವಾಯ್ತು ಅಂತ ಫಸ್ಟ್ ಕೇಳಿದವ್ರಿಗೆ ಹಂಗ ಅನ್ಸುತ್ತೆ. ಅದಕ್ಕೇನೋ ನೋವಾಗಿದೆ, ಅದಕ್ಕೇನೋ ಕಷ್ಟ ಆಗಿದೆ. ನೋಡ್ರಿ, ಈ ನಾವು ಸಾಮಾನ್ಯವಾಗಿ ಮುಳುಗೋದು ಯಾವಾಗ ಅಂತಂದ್ರೆ ದೇಹದಲ್ಲಿ ಜ್ವರ ಬಂದಾಗ, ಚಳಿ ಬಂದಾಗ, ಅಥವಾ ಏನೋ ಒಂದು ದೇಹಕ್ಕೆ ಪೆಟ್ಟಾದಾಗ ನಾವು ಕಂಟಿನ್ಯೂಸ್ ಆಗಿ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಯಲ್ಲಿ ಸೌಂಡ್ ಬರುತ್ತೆ. ಗೊತ್ತಿಲ್ಲದೆ ಸೌಂಡ್ ಬರುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಹಿಂಗಾಗಿದೆ ಅಂತ ಅನ್ಕೊಂಡು ಕೇಳಿದೆ, ನಿಂಗೆ ಅದನ್ನು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡು ಒಂದು ವೇಳೆ ಆ ರೋಗಗ್ರಸ್ತರಿಗೆ ಕೇಳೋದಾದ್ರೆ ಅದು ಆಗೋದಿಲ್ಲ, ನನಗೆ ಹಂಗೆ ಸೌಂಡ್ ಬರ್ತಾ ಇದೆ, ಅದನ್ನ ಸೌಂಡ್ ಕೊಟ್ಟಾಗಲೇ ನನಗೆ ಕಂಫರ್ಟ್ ಆಗೋದು ಅಂತ ಅನ್ನೋ ರೀತಿಯಲ್ಲಿ ಅಂತೀವಿ. ಆದ್ರೆ ಆ ಒಂದು ಬಾಯಲ್ಲಿ ಸೌಂಡ್ ಮಾಡಿದ್ರೇನೆ ಏನೋ ಒಂದು ದೇಹದಲ್ಲಿ ಏನೋ ಒಂದು ಕಂಫರ್ಟ್ ಸಿಗುತ್ತೆ, ಸಮಾಧಾನ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಆದ್ರೆ ಇಲ್ಲಿ ಪಾರಿವಾಳದ ರೀತಿಯಲ್ಲಿ ಮುಳುಗುತ್ತಿರೋರು ಯಾರಾಗಿದ್ದಾರೆ? ಒಂದು, ದೇವರಿಂದ ವಿರುದ್ಧವಾಗಿ ನಡೆದವರು. ಎರಡನೇದಾಗಿ ಹಿಜ್ಕೀಯನನ್ನು ನೋಡುವಾಗ ಆತನು ಕೂಡ ತನ್ನ ರೋಗದಿಂದ ಗುಣ ಆಗೋದಕ್ಕೋಸ್ಕರವಾಗಿ ಆತನು ಮುಳುಗುತ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಹೂಮನ ಪ್ರವಾದನೆ ಗ್ರಂಥದ ಸಮಯದಲ್ಲಿ ಕೂಡ ದೇವರ ವಿರುದ್ಧವಾಗಿ ನಡೆದಂತ ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ? ಪಾರಿವಾಳದ ರೀತಿಯಲ್ಲಿ ಆತನು ನಿರಂತರವಾಗಿ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಹಲ್ಲೆಲೂಯ. ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದ್ರೆ ಪ್ರಾರ್ಥನೆಯಲ್ಲಿ ನಾವು ಆವಾಗ ಫುಲ್ ಸ್ಟಾಪ್ ಆಗ್ತೇವೆ. ಆವಾಗ ಫುಲ್ ಸ್ಟಾಪ್ ಆಗ್ತೇವೆ. ನಾವು ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡ್ತಾ ಇಲ್ಲ. ಇವತ್ತಿನ ದಿವಸದಿಂದ ಕರ್ತನೆ ಹೇಳ್ತಾ ಇದ್ದಾನೆ, ಈ ಒಂದು ಸಭೆಗೆ ಹೇಳ್ತಾ ಇದ್ದೀನಿ, ಕೂತಿರುವವರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪ್ರಾರ್ಥನೆ ನಿರಂತರವಾಗಿರಲಿ. ಹಲ್ಲೆಲೂಯ. ನಿಮ್ಮ ಪ್ರಾರ್ಥನೆ ಬೇಸರಗೊಳ್ಳದೆ ಇರಲಿ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಉತ್ತರ ಸಿಗೋ ತನಕ ಕರ್ತನ ಸನ್ನಿಧಾನ ಮೊರೆ ಇಡಬೇಕಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಈ ಪಾರಿವಾಳವು ನಿರಂತರವಾಗಿ ಮುಳುಗುಟ್ಟದನ್ನು ನೋಡಿದ್ರೆ ಅದನ್ನ ಕೇಳಿಸಿಕೊಂಡ ವ್ಯಕ್ತಿ ಅದಕ್ಕೆ ಏನು ಬೇಕಪ್ಪ, ನೀರು ಬೇಕಾ, ಆಹಾರ ಬೇಕಂತ ಕೊಡುವಷ್ಟು ನಮಗೆ ಹೃದಯದಲ್ಲಿ ಆ ಒಂದು ರೀತಿಯಲ್ಲಿ ಅನಿಸುತ್ತದೆ. ಅದೇ ರೀತಿಯಲ್ಲಿ ನಾವು ಪಾರಿವಾಳದ ರೀತಿಯಲ್ಲಿ ಕರ್ತನ ಸನ್ನಿಧಾನ ಪ್ರಾರ್ಥನೆ ಮಾಡುವುದಕ್ಕೆ ಕೂರೋದಾದ್ರೆ ನಮ್ಮ ಕಥಾದಿ ಕರ್ತನು ದಯೆ, ಕನಿಕರ, ದಯಾಪರನು, ಕರುಣಾನಿಧಿಯಾಗಿರುವ ನಮ್ಮ ಯೇಸು ನಮ್ಮ ಬಳಿಗೆ ಬಂದು ನಮ್ಮ ಪ್ರಾರ್ಥನೆಯನ್ನ ಕೇಳಿ ಉತ್ತರವನ್ನ ದಯಪಾಲಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಉತ್ತರವನ್ನು ದಯಪಾಲಿಸುವಾತನಾಗಿದ್ದಾನೆ. ನಮಗೆ ಹೇಗೆ ಅಂತಂದ್ರೆ, ನಾನು ಇವತ್ತು ಒಂದು ಉಪವಾಸ ಪ್ರಾರ್ಥನೆ ಮಾಡಿದ ಕೂಡಲೇ ನನಗೆ ಉತ್ತರ ಬರಬೇಕು ಅನ್ನೋ ರೀತಿಯಲ್ಲಿ ನಾವು ಕೇಳ್ತೇವೆ. ಅಥವಾ ಪ್ರಾರ್ಥನೆ ಒಂದು ಸಾರಿ ಮಾಡಿದ ಕೂಡಲೇ ನನಗೆ ಉತ್ತರ ಬರಬೇಕು ಅಂದುಕೊಳ್ತೇವೆ. ಅಥವಾ ಯಾವುದೋ ಒಂದು ಆಜ್ಞೆಗಳು ನಡೀತಾ ಇರಲಿಲ್ಲ, ಅದಕ್ಕೆ ನಡೆದ ಕೂಡಲೇ ದೇವರೇ ನಿನ್ನ ಈ ರೀತಿ ಕಾರ್ಯ ಮಾಡಿಲ್ವಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಮ್ಮ ಪ್ರಾರ್ಥನೆ ನಿರಂತರವಾಗಿರಬೇಕು. ಹಲ್ಲೆಲೂಯ. ಆತನ ಹತ್ತಿರವೇ ನಾವಿರಬೇಕು. ಆತನ ಹತ್ತಿರವೇ ಇದ್ದು ಆತನ ಸನ್ನಿಧಿಯಲ್ಲಿ ಮೊರೆ ಇಡುವಾಗ ಕರ್ತನು ನಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಹಲ್ಲೆಲೂಯ. ನೋಡ್ರಿ, ಅಂತ ಒಂದು ಮಾರಣಾಂತಿಕ ರೋಗದಲ್ಲಿ ಹಿಜ್ಕೀಯನ ಹಾದು ಹೋಗುವಾಗ ಆತನು ಉಪಯೋಗಿಸಿದ ಪ್ರಾರ್ಥನೆಯ ಒಂದು ಶೈಲಿ ಯಾವುದನ್ನು ನೋಡುವಾಗ ಪಾರಿವಾಳದ ರೀತಿಯಲ್ಲಿ ಮೊರೆ ಇಡೋದು, ಕಂಟಿನ್ಯೂಸ್ ಆಗಿ ದೇವರ ಸನ್ನಿಧಾನದಲ್ಲಿ ಮೊರೆ ಇಡೋದು. ಇವತ್ತಿನ ದಿವಸ ನಾವು ಕೂಡ ಅರ್ಥ ಮಾಡಿದ್ರೆ, ದೇವರ ಮನವನ್ನ ಒಲಿಸಬೇಕಾದ್ರೆ, ದೇವರು ನಮ್ಮ ಮೇಲೆ ಒಲಿಯಬೇಕಾದ್ರೆ, ದೇವರು ನಮ್ಮನ್ನ ಇಷ್ಟವನ್ನ ಪಡಬೇಕಾದ್ರೆ ಈ ದಿನಮಾನದಲ್ಲಿ ನಾವು ನಿರಂತರವಾದ ಪ್ರಾರ್ಥನೆಯಲ್ಲಿ ಕೂರಬೇಕು. ಹಲ್ಲೆಲೂಯ. ನಾವು ಏನ್ ಮಾಡ್ತೇವೆ? ನಾವು ಕಂಪ್ಯಾರಿಸನ್ ಮಾಡ್ತೇವೆ. ಈಗ ಬಂದ ವಿಶ್ವಾಸಿಯನ್ನ ಮತ್ತು ನನ್ನನ್ನ ಕಂಪೇರ್ ಮಾಡ್ತೇವೆ. ಈಗ ಬಂದ ವಿಶ್ವಾಸಿಗೆ ನೀನು 5 ವರ್ಷ 10 ವರ್ಷ ಪಾರಿವಾಳದ ರೀತಿಯಲ್ಲಿ ಮೊರೆ ಇಡಬೇಕು ಅಂತಂದ್ರೆ ಅವನ ಪಾಪ ಎಲ್ಲಿಗೆ ಹೋಗ್ಬೇಕು? ಒಂದು ಅದ್ಭುತನೇ ನಡೆದಿಲ್ಲ. ನೀರು ಹಿಡಿಯಕ್ಕೆ ಮರುಭೂಮಿಯಲ್ಲಿ ಬಂದಂತ ವ್ಯಕ್ತಿಗೆ ಒಂದು ಕೊಡ ನೀರಾದ್ರೂ ಕೊಟ್ಟು ದೇವರು ಕೊಡಿಸಲಿಲ್ಲ ಅಂತ ಅಂದಾಗ ಆತನ ಹೆಂಗ್ ಜೀವಿಸ್ತಾನೆ? ಆದ್ರೆ ನಮ್ಮ ಪರಿಸ್ಥಿತಿ ಆಗಿಲ್ಲ. ದೇವರ ಅದ್ಭುತಗಳನ್ನು ನೋಡಿದ್ದೇವೆ, ಮಾತ್ಕಾರಗಳನ್ನು ನೋಡಿದ್ದೇವೆ. ಅನೇಕ ನಮ್ಮ ತಪ್ಪುಗಳಿಂದ ನಮಗೆ ಆಶೀರ್ವಾದ ವಂಚಿತರಾಗಿದ್ದೇವೆ. ಈಗ ನಾವು ಮೊದಲನೇದಾಗಿ ಏನ್ ಮಾಡಬೇಕಾಗಿದೆ? ಉಪವಾಸದಿಂದ ಅಥವಾ ಪ್ರಾರ್ಥನೆಯಿಂದ ದೇವರು ಮತ್ತು ನಮ್ಮ ಕನೆಕ್ಷನ್ ಅನ್ನ ಕರೆಕ್ಟ್ ಮಾಡಬೇಕಾಗಿದೆ. ನಾವು ಮೊಬೈಲ್ ಅಲ್ಲಿ ಹೇಳ್ತೇವೆ, ಇಂಟರ್ನೆಟ್ ಬರ್ತಾ ಇಲ್ಲ. ವೈರ್ ಕನೆಕ್ಷನ್ ಮಾಡಿದೀವಿ, ಬಟ್ ವೈರ್ ಎಲ್ಲೋ ಕಟ್ ಆಗಿದೆ. ಈಗ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಅನ್ಕೊಂಡು ನಾವು ಏರ್ಟೆಲ್ ಅವರಿಗೆ ಫೋನ್ ಮಾಡ್ಬೇಕು, ನಮ್ಗೆ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಅನ್ಕೊಂಡು ಹೇಳೋದಾದ್ರೆ ಅವ್ರೇನಂತ ಇದ್ದಾರೆ, ನಿಮ್ಮ ವೈರ್ ಎಲ್ಲೋ ಒಂದು ಕಡೆ ಕಟ್ ಆಗಿದೆ, ಅದನ್ನ ಕನೆಕ್ಟ್ ಮಾಡಿದ ನಂತರನೇ ನಿಮ್ಗೆ ಇಂಟರ್ನೆಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ವೇಳೆ ವೈರ್ ಕಟ್ ಆಗಿರುವುದಾದ್ರೆ ಬೇರೆ ಆ ವೈರ್ನ ಸರಿ ಮಾಡಬೇಕಾಗಿದೆ. ಅಲ್ಲೆಲ್ಲೂ ಆ ವೈರ್ ಸರಿಯಾದ ಕೂಡಲೇ
ಆಟೋಮೆಟಿಕಲಿ ಎಲ್ಲರಿಗೂ ಇಂಟರ್ ಬರುವ ರೀತಿಯಲ್ಲಿ ನಮಗೂ ಕೂಡ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಆ ಒಂದು ವೈರ್ ಅನ್ನ ಸರಿ ಮಾಡು ಎಂದು ಕೇಳಲು ಕರ್ತನ ಸನ್ನಿಧಿ ಯಾರಿದ್ದೀರಾ ಪ್ರಿಯರೇ? ಹಲ್ಲೆಲೂಯಾ. ಪಾರಿವಾಳದ ರೀತಿಯಲ್ಲಿ ಮೊರೆ ಇಡುವುದಕ್ಕೆ ಯಾರಿದ್ದೀರಾ? ಹಲ್ಲೆಲೂಯಾ. ಓ ಹಿಜ್ಕೀಯನಿಗೆ ಮಾರಣಾಂತಿಕರೋಧ ಇವತ್ತಿನ ದಿವಸ, ಆವತ್ತಿನ ದಿವಸ ನಮಗೆ ಗೊತ್ತಿಲ್ಲ, ಆದ್ರೆ ಒಂದು ಗೆಡ್ಡೆ ಆಗಿತ್ತು, ಅದು ಕ್ಯಾನ್ಸರ್ ಏನೇ ಇರಬಹುದು. ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಂತ ಹಿಜ್ಕೀಯನ ಹೇಳ್ತಾ ಇದ್ದಾನೆ, ನಾನು ಪಾರಿವಾಳದ ರೀತಿಯಲ್ಲಿ ಮೊರೆ ಇಟ್ಟೆ, ನನಗೆ ಗುಣವಾಯಿತು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಓ ಮಾರಣಾಂತಿಕವಾಗಿ ನಮ್ಮನ್ನ ಹಿಂಸಿಸುತ್ತಿರುವಂತಹ ಸೈತಾನನ ಯಾವುದೋ ಒಂದು ಅಗ್ನಿ ಬಾಣ, ಆ ಒಂದು ಅಗ್ನಿ ಬಾಣದಿಂದ ಬಿಡುಗಡೆ ಆಗೋದಕ್ಕೋಸ್ಕರವಾಗಿ ಪಾರಿವಾಳದಂತೆ ಮೊರೆ ಇಡುವುದಕ್ಕೆ ಎಷ್ಟು ಜನ ಸಿದ್ಧರಿದ್ದೀರಾ? ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ನಾವು ಈ ಟಾಪಿಕ್ ಅನ್ನ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ, ಇನ್ನು ಅನೇಕ ವಿಚಾರಗಳನ್ನ ನಾವು ಕಲಿಯಕ್ಕಿದೆ ಆಳವಾಗಿ. ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಹೇಳೋಣ, ಇವತ್ತಿನ ದಿವಸ ನಾನು ಪಾರಿವಾಳದಂತೆ ನಾನು ಮೊರೆ ಇಡುತ್ತೇನೆ ಸ್ವಾಮಿ, ನನಗೆ ಬಿಡುಗಡೆ ಬೇಕೇ ಬೇಕು, ನನಗೆ ಬಿಡುಗಡೆ ಕೊಡಲೇಬೇಕು ಯೇಸುವೇ. ನಿನ್ನ ವಾಕ್ಯದಲ್ಲಿ ನಾನು ನಿಲ್ಲಬೇಕಾದರೆ, ನಿನ್ನ ಸಾಕ್ಷಿಯಾಗಿ ನಾನು ಜೀವಿಸಬೇಕಾದರೆ, ಎಲ್ಲಾ ವಾಕ್ಯಗಳನ್ನ ಕೈಗೊಂಡು ನಡೆಯುವಂತೆ ನನಗೆ ಸಹಾಯ ಮಾಡು. ಕರ್ತನೇ, ಎಲ್ಲ ಕಷ್ಟಗಳಿಂದ ನನ್ನನ್ನು ಬಿಡುಗಡೆಗೊಳಿಸು. ಕರ್ತನೇ, ಅಸಾಧ್ಯವಾದ ಕಾರ್ಯಗಳಿಂದ ನನ್ನ ಜೀವಿತದಲ್ಲಿ ನಡೆಸು. ನನ್ನ ವಿರುದ್ಧವಾಗಿ ಹೋರಾಡುವಂತ ಕರ್ತನೇ, ಎಲ್ಲ ಸೈತಾನನ ಅಗ್ನಿ ಬಾಣಗಳಿಂದ ನನ್ನನ್ನು ಕಾಪಾಡುವಂತೆ ಕೇಳಿಕೊಳ್ಳೋಣ. ಅದು ಮಾರಣಾಂತಿಕ ರೋಗವೇ ಇರಬಹುದು, ಓ ಸಾಲವಾಗೇ ಇರಬಹುದು, ಕಷ್ಟಗಳೇ ಇರಬಹುದು, ಅನೇಕ ಮನೆಯಲ್ಲಿರುವಂತಹ ಅಸಮಾಧಾನಗಳಿರಬಹುದು, ಇಕ್ಕಟ್ಟುಗಳಿರಬಹುದು, ಎಲ್ಲಾ ದುರಾತ್ಮನ ಕಾರ್ಯಗಳಿಗೆ ನಮಗೆ ಬಿಡುಗಡೆಯನ್ನು ಕರ್ತರು ಕೊಡಲು ಶಕ್ತರಾಗಿದ್ದಾರೆ. ಆದರೆ ಆತನ ಸಭೆಗೆ ಹೇಳ್ತಾ ಇದ್ದಾರೆ, ನೀನು ಪಾರಿವಾಳದಂತೆ ಮೊರೆ ಇಡುವುದಾದರೆ ನಾನು ನಿನಗೆ ಬಿಡುಗಡೆಯನ್ನು ಕೊಡುತ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ನಮ್ಮ ಕರ್ತನೆ ನಡುಗುವ ಮೊಣಕಾಲುಗಳನ್ನ ಬಲಪಡಿಸು, ಜೋಲು ಬಿದ್ದ ಕೈಗಳನ್ನ ಬಲಪಡಿಸಿ ಕರ್ತನೆ, ಒಂದು ನಿಕಟವಾದ ಸಂಪರ್ಕ, ನಿಕಟವಾದ ನಿನ್ನೊಂದಿಗಿರುವಂತಹ ಕರ್ತನೆ, ನಮಗೆ ಕರ್ತನೆ ಒಂದು ಸಂಪರ್ಕ, ಒಂದು ಸಂಬಂಧ ಬೇಕಾಗಿದೆ ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ಬರುವಾಗ ನಮ್ಮನ್ನು ನಡೆಸು. ಪ್ರಾರ್ಥನೆ ವಿಚಾರಗಳು ಅನೇಕ ವಾಕ್ಯಗಳನ್ನ ಕೇಳಿದ್ದೇವೆ, ಅನೇಕ ಪ್ರಕಟಣೆಗಳನ್ನ ಕೇಳಿದ್ದೇವೆ, ಆದ್ರೆ ಇವತ್ತಿನ ದಿವಸ ಕರ್ತನೆ ಹೊಸದಾದ ಒಂದು ಪ್ರಕಟಣೆ ನಮಗೆ ಕೊಡ್ತಾ ಇದೆಯಾ, ಒಂದು ಕರೆಯನ್ನ ಕೊಡ್ತಾ ಇದೆಯಾ. ಪಾರಿವಾಳದ ರೀತಿಯಲ್ಲಿ ನೀವು ನನಗೆ ಮೊರೆ ಇಡುವುದಾದರೆ, ಓ ಈ ನಿನ್ನ ನನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬಿಡುಗಡೆ ಕೊಚ್ಚೇನೋ ಅದೇ ರೀತಿಯಲ್ಲಿ ನಿಮ್ಮನ್ನ ಒಂದು ಸ್ಥಳದಲ್ಲಿ, ಎತ್ತರದ ಸ್ಥಳದಲ್ಲಿ ನಾನು ನಿಲ್ಲಿಸುತ್ತೇನೆ ಹೇಳುವ ದೇವರೇ ನಾಮಕ್ಕೆ ಸ್ತೋತ್ರ. ಕರ್ತನೆ, ಇವತ್ತಿನ ದಿವಸ ಆ ಒಂದು ಪಾರಿವಾಳದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಕರ್ತನೆ ನಮ್ಮ ಪ್ರಾರ್ಥನೆಯ ಕೋಣೆಗೆ ನಮ್ಮನ್ನ ನಡೆಸುವೆ ಸಭೆಯ ಮೆಟ್ಟಿಲುಗಳಿಗೆ ನಮ್ಮನ್ನ ನಡೆಸು ಕರ್ತನೆ. ಸಭೆಯ ಕರ್ತನೆ ಪ್ರಾರ್ಥನೆ ಮಾಡುವಂತಹ ಜಾಗಕ್ಕೆ ನಮ್ಮನ್ನ ಕಳುಹಿಸು ಕರ್ತನೆ. ಆರಾಧನೆ ಮಾಡುವಂತ ಸ್ಥಳಕ್ಕೆ ನಮ್ಮನ್ನ ಕಳುಹಿಸು ಕರ್ತನೆ. ಈ ಸಮಯದಲ್ಲಿ ಪ್ರಾರ್ಥನೆಯ ಕರ್ತನೆ ಆತ್ಮವನ್ನು ನಮಗೆ ಕೊಡಿಸುವ ಆತ್ಮ ಭಾರವನ್ನು ನಮಗೆ ಕೊಡಿಸುವ ಕರ್ತನೆ. ಈ ಸಮಯದಲ್ಲಿ ನಮ್ಮ ಮೇಲೆ ಆತ್ಮವನ್ನು ಹಿಡಿದು ಬರಲಿ ಸ್ವಾಮಿ. ಪರಿಶುದ್ಧಾತ್ಮನ ಹಿಡಿದು ಬಾ ಕರ್ತನೆ, ಪರಿಶುದ್ಧಾತ್ಮನ ಹಿಡಿದು ಬಾ ಸ್ವಾಮಿ. ಬಾಲವ ಶಬ್ದರಾಗರ ಉಡಲರ ಅರ್ಥರಾಗರ ಸೆಟ್ಟರಿ ಅಂದುರರ ಬಾದುರರಿಯಾಗರ ರಿಮಾಲೋರವ ಸೆಕೆದರಿ ಅಂದುರರ ಶಬ್ದರಿಯಾಗರ ಕರ್ತನೆ. ನಮ್ಮ ಪ್ರಾರ್ಥನೆ ಜೀವಿತದ ವಿರುದ್ಧವಾಗಿ ಹೋರಾಡುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ, ಎಲ್ಲ ದುರಾತ್ಮನ ಅಗ್ನಿ ಬಾಣಗಳನ್ನ, ಹತ್ಯೆಗಳ ತಾಯಿಗಳ ದೋಷ ಫಲಗಳ ಹೂರ್ಣ ತಲೆಮಾರುಗಳ ಶಾಪಗಳನ್ನ ನಾಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾರೆ ನಡೆಸು ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆ.